ಕರಾವಳಿಗೆ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ ಅಂತ ಆದರೆ ಕೋಮು ಗಲಭೆ ಕಾರಣ. ಕೋಮು ಗಲಭೆಯನ್ನ ಕೇವಲ RSS BJP ಮಾಡ್ತಾ ಇದೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ದಾಖಲೆ ಇದೆ? ಕರಾವಳಿಗೆ ಬರುವಂತ ಇನ್ವೆಸ್ಟ್ಮೆಂಟ್ ಅನ್ನ IT-BT ಸಚಿವರಾಗಿ ನೀವೇ ತಡಿತಾ ಇದ್ದೀರಿ. ನಿಮ್ಮ ಕಾಲುಬುಡಕ್ಕೆ ಹೊಲಸು ಕೊಳತು ನಾರ್ತಾ ಇದೆ. ದಕ್ಷಿಣ ಕನ್ನಡದ ಬಗ್ಗೆ ಮಾತಾಡ್ತೀರಿ, ಕರಾವಳಿಯ ಬಗ್ಗೆ ಮಾತಾಡ್ತೀರಿ. ನೀವು ನಿಮ್ಮ ಕ್ಷೇತ್ರಕ್ಕೆ ಏನನ್ನ ಕೊಟ್ಟಿದ್ದೀರಿ ಅನ್ನುವಂಥ ಒಂದು ಲಿಸ್ಟ್ ಕೊಡಿ ಅಂತಂದ್ರೆ ನಿಮಗೆ 4 ಒಳ್ಳೆಯ ಕೆಲಸವನ್ನ ಹೇಳುವ ನೈತಿಕತೆ ಇಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಒಂದು ರೀತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕಾ ಖರ್ಗೆ ಸದಾ ವಿವಾದದಲ್ಲಿರಬೇಕು, ಸುದ್ದಿಯಲ್ಲಿರಬೇಕು. ಆದರೆ ತನ್ನ ಡಿಪಾರ್ಟ್ಮೆಂಟ್ ಆಗ್ಬೋದು, ತಮ್ಮ ಸರ್ಕಾರ ಆಗ್ಬೋದು, ಅದು ಸಮಾಜಮುಖಿಯಾಗಿ ಅಥವಾ ರಚನಾತ್ಮಕವಾಗಿ ಯಾವುದೇ ಕೆಲಸವನ್ನು ಮಾಡುವ ಮೂಲಕ ನಾವು ಸುದ್ದಿಯಲ್ಲಿರಬೇಕು ಅನ್ನುವಂಥ ಯಾವ ಇರಾದೆಯೂ ಇಲ್ಲ ಅನ್ನೋದು ನಿರಂತರವಾಗಿ ಸ್ಪಷ್ಟ ಆಗ್ತಾ ಇದೆ. ನಿಂತಲ್ಲಿ ಕುಂತಲ್ಲಿ RSS, ನಿಂತಲ್ಲಿ ಕುಂತಲ್ಲಿ BJP, ನಿಂತಲ್ಲಿ ಕುಂತಲ್ಲಿ ಮೋದಿ, ನಿಂತಲ್ಲಿ ಕುಂತಲ್ಲಿ ಸನಾತನ ಧರ್ಮ. BJPಗೆ ಇನ್ನಿಲ್ಲದಂತೆ ನಾನು ಎಲ್ಲೋ ಭುಜಕ್ಕೆ ಭುಜ ಕೊಟ್ಟು ತಾಗ್ತೇನೆ ಅನ್ನುವ ಭ್ರಮೆಯಲ್ಲಿ ಕೊನೆಗೂ ಮಾತಾಡಿ ಹೊಡೆಸ್ಕೊಳ್ಳುವುದನ್ನು ಬಿಟ್ಟರೆ ಅದನ್ನೊಂದು ತಾರ್ಕಿಕವಾದಂಥ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂಥ ಯಾವುದೇ ರೀತಿಯ ತಾಕತ್ತನ್ನು ಪ್ರಿಯಾಂಕಾ ಖರ್ಗೆ ಈವರೆಗೆ ತೋರಿಸಿದ್ದು ಕಾಣೋದಿಲ್ಲ. ಹಾಗಂತ ರಾಷ್ಟ್ರಮಟ್ಟದ ನಾಯಕರವರು RSS ಅನ್ನ, BJPಯನ್ನ, ಸನಾತನ ಧರ್ಮವನ್ನ, ಮೋದಿಯವರನ್ನ ಬಾಯಿಗೆ ಬಂದ ಹಾಗೆ ನೀವು ಮಾತಾಡುವ ಮೂಲಕ ಯಾವುದೇ ಗತಿಗೋತ್ರ ಇಲ್ಲದೇನೆ, ಶೋಧಿತ ಸತ್ಯ ಇಲ್ಲದೇನೆ, ಯಾವುದೇ ಸಾಕ್ಷಿ ಪ್ರಜ್ಞೆಯು ಯಾವುದೂ ಇಲ್ಲದೇನೆ ಮಾತಾಡಿ ಈಗ ತನ್ನ ಸಂಸತ್ ಸದಸ್ಯತನಕ್ಕೂ ಮತ್ತು ತನ್ನ ಇಡಿಯದಾದಂಥ ರಾಜಕೀಯ ಜೀವನಕ್ಕೂ ಕೊನೆಯ ಒಂದು ಅಂತ್ಯದ ಕ್ಷಣಗಣನೆ ಮಾಡ್ತಾ ಇದ್ದಾರೇನೋ ಅನ್ನುವ ಮಟ್ಟಕ್ಕೆ ಕುಳಿತ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿ ಅವರು ಬಹಳ ಪ್ರಿಯ. ಯಾಕೆಂತಂದ್ರೆ ತಾನು ಮಾತಾಡ್ದ ಹಾಗೆ ಮಾತಾಡ್ತಾರೆ, ತಾನು ಬಳಸಿದ ವರಸೆಯನ್ನೇ ಬಳಸ್ತಾರೆ. ನಿಂತಲ್ಲಿ ಕುಂತಲ್ಲಿ ಹಿಂದುತ್ವ, ಧರ್ಮ, ಗುರು, ಪೀಠ, ಸನಾತನ ಅಂತ ಹೇಳಿ ಬೈತಾ ಹೋದ್ರಾಯ್ತು. ಆವಾಗ ನಾವು ನಿರಂತರವಾಗಿ ಚಾಲ್ತಿಯಲ್ಲಿ ಇರ್ತೇವೆ. ಈಗ RSS 100 ವರ್ಷ ಪಥಸಂಚಲನ, ಕಲಬುರ್ಗಿ, ಅದೊಂದಿಷ್ಟು ವಿವಾದ ಆಯಿತು. ಮೋಹನ್ ಭಾಗವತರೇ ಬಂದು ಉತ್ತರ ಕೊಡುವ ಮಟ್ಟಕ್ಕೆ ನಾನು RSS ಅನ್ನು ಎದುರಿಸಿದ್ದೇನೆ, RSSನ ಮೂಲಭೂತವಾದಂಥ ರಿಜಿಸ್ಟ್ರೇಷನ್ ಪ್ರಶ್ನೆಯನ್ನೇ ಎತ್ತಿ ಹಾಕಿದ್ದೇನೆ, ಈ 100 ವರ್ಷದಲ್ಲಿ ಯಾರೂ ಕೇಳದೇ ಇದ್ದಂಥ ಪ್ರಶ್ನೆಗಳನ್ನು ನಾನು ಕೇಳಿದ್ದೇನೆ ಅಂತ ಅವರ ಭುಜವನ್ನು ಅವರೇ ತಟ್ಟುಕೊಂಡು ಬಹಳ ಅದ್ಭುತವಾದ ಪ್ರಚಾರವನ್ನು ಪಡ್ಕೊಂಡು ಸರ್ಕಾರದ ಭ್ರಷ್ಟತೆ, ಸರ್ಕಾರದ ನಿರ್ಲಜ್ಜತನ, ಸರ್ಕಾರದ ಕಾನೂನಿನ ಅವ್ಯವಸ್ಥೆ, ಬ್ರದರ್ಹುಡ್ ಸರ್ಕಾರದಲ್ಲಿ ಆಗಬಹುದಾದಂಥ ರಕ್ತಪಾತ, ದೊಂಬಿ, ದಿವಾಳಿತನ ಇವೆಲ್ಲವನ್ನ ಮುಚ್ಚಬೇಕು ಅಂತಾದರೆ ಕೊನೆಗೂ ಸದಾ ನೀವು ವಿವಾದದಲ್ಲಿರಬೇಕು. ಇದು ಕಾಂಗ್ರೆಸ್ಸಿನ ತಂತ್ರವೂ ಹೌದು, ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕಾ ಖರ್ಗೆ ಅವರ ಥಿಯರಿಯೂ ಹೌದು. ಅದಕ್ಕೆ ಈಗ ಒಂದು ಸಾಕ್ಷಿ ಸಿಕ್ಕಿದೆ ನೋಡಿ. ಸದಾ ಪ್ರಚಾರದಲ್ಲಿರಬೇಕು ಅಂದರೆ ವಿವಾದಗಳನ್ನು ಹುಟ್ಟು ಹಾಕಬೇಕು, RSS ಅನ್ನ ಬೈಬೇಕು, BJPಯನ್ನ ಬೈಬೇಕು. RSS ದೆವ್ವ ಅಂತ ಅಂತಾರೆ. ಈಗ RSS ಮನಿ ಲಾಂಡ್ರಿಂಗ್ ಮಾಡ್ತದೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಎಲ್ಲಿಂದ ಹಣ ಬರುತ್ತೆ, ರಿಜಿಸ್ಟ್ರೇಷನ್ ನಾವೇ ಮಾಡಿಸ್ಕೊಳ್ತೇವೆ. ನೀವು ಹುಟ್ಟುವ ಮೊದಲೇ RSS ಹುಟ್ಟಿದೆ, ನೀವು ಹುಟ್ಟುವ ಮೊದಲೇ RSS ಈ ಜಗತ್ತನ್ನು ಗೆದ್ದಿದೆ, ನೀವು ಹುಟ್ಟುವ ಮೊದಲೇ RSS ಭಾರತದ ಸಾಂಸ್ಕೃತಿಕ ಹರಿವಿನ ಮಹಾ ಒಂದು ನದಿಯಾಗಿ ಅದು ನಿರಂತರವಾಗಿ 100 ವರ್ಷ ಹರಿದಿದೆ. ನೀವು ಯಾರು? ನೀವು ಎಲ್ಲಿ ಕೇಳ್ತೀರಿ? ಏನು ಮಾಡ್ತೀರಿ? RSSನ ಒಂದು ಕೊಂಕನ್ನು, ಒಂದು ಕೂದಲನ್ನು ಅಲ್ಲಾಡಿಸುವ ಶಕ್ತಿ ಯಾರಿಗೂ ಇಲ್ಲ. ಅದು ಸ್ವತಃ ನೆಹರು ಅವ್ರಿಗೂ ಇರಲಿಲ್ಲ, ಇಂದಿರಾ ಗಾಂಧಿ ಅವ್ರಿಗೂ ಇರಲಿಲ್ಲ. ಯಾಕೆಂತಂದರೆ ಅದು ಈ ದೇಶದ ಜನಾಭಿಪ್ರಾಯದ, ಜನಶಕ್ತಿಯ, ಜನರ ಭಾವನಾತ್ಮಕತೆಯ ಉಜ್ವಲವಾದ ಸಂಕೇತ. ಅದಕ್ಕೆ ರಾಜಕೀಯವಾದಂಥ ಯಾವುದೇ ದುರಾಸೆ ಇಲ್ಲ, ಅದಕ್ಕೆ ಯಾವುದೇ ರೀತಿಯ ವ್ಯವಹಾರದ ದುರಾಸೆ ಇಲ್ಲ,
ಯಾವುದೇ ರೀತಿಯ ಹಣ ಮಾಡುವ ದಂಧೆಗೆ ಇಳಿದವರಲ್ಲ. RSS ದೆವ್ವವಾಗಿ ಕಾಣುತ್ತೆ. SDPI-ನಂತ ಜನವಿರೋಧಿ ದೇಶ ವಿರೋಧಿ ಸಂಘಟನೆಗಳು ಇವರಿಗೆ ದೇವರಾಗಿ ಕಾಣುತ್ತೆ. ಈಗ ಬೆಂಕಿ ಕೊಳ್ಳಿಯಲ್ಲಿ ತಲೆ ತುರಿಸ್ಕೊಂಡಂತ ಕತೆ ಪ್ರಿಯಾಂಕಾ ಖರ್ಗೆ ಅವರು. ನೋಡಿ, ಮೊನ್ನೆ ಒಂದು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡವನ್ನ, ಕರಾವಳಿಯನ್ನ, ಕರಾವಳಿಗರನ್ನ ಅವಮಾನಿಸುವ, ಪ್ರಶ್ನಿಸುವ, ಅವರ ಆತ್ಮಶಕ್ತಿಗೆ ಸವಾಲೆಸೆಯುವ ಕೆಲಸವನ್ನ ಪ್ರಿಯಾಂಕಾ ಖರ್ಗೆ ಮಾಡಿದ್ರು. ಕರಾವಳಿ ಯಾಕೆ ಹಿಂದುಳಿದಿದೆ, ಕರಾವಳಿ ಯಾಕೆ ಆರ್ಥಿಕವಾದಂತ ಪೊಟೆನ್ಶಿಯಲಿಟಿಯನ್ನ ಸಿಗಬೇಕಾದಂತ ರೀತಿಯಲ್ಲಿ ಅದು ಪಡ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ, ಕರಾವಳಿಗೆ ಯಾಕೆ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ, ಯಾಕೆ ಅಂತಂದ್ರೆ ಅದು ಕೋಮು ದಳ್ಳೂರಿಯಿಂದ ಬಳಲ್ತಾ ಇದೆ. ಕೋಮು ರಾಕ್ಷಸ. ಅದಕ್ಕೆ RSS BJP ಕಾರಣ, SDPI ಕಾರಣ ಅಲ್ಲ, ಜೆಹಾದಿಗಳ ಕಾರಣ ಅಲ್ಲ, ಲವ್ ಜಿಹಾದ್ ಕಾರಣ ಅಲ್ಲ. ಮಂಗಳೂರಿನ ಹೃದಯ ಭಾಗದಲ್ಲೇ ಬಂದು ಇದು ನಿಮ್ಮ ಸರ್ಕಾರ, ನೀವು ಆರಿಸಿ ಕಳಿಸಿದ ಸರ್ಕಾರ, ಯು ಆರ್ ಅವರ್ ಬ್ರದರ್ಸ್ ಅಂತ ಘೋಷಿಸಿದವರು ಯಾರು? ಆ ಘೋಷಣೆಯ ನಂತರ ಕತ್ತಿ, ತಲವಾರು, ದೊಂಬಿ, ಕೊಲೆ, ಸುಲಿಗೆ, ಪೊಲೀಸ್ ಅಧಿಕಾರಿಗಳ ಒಂದು ಕತ್ತುಪಟ್ಟಿಯನ್ನೇ ಹಿಡಿಯುವ ಕೆಲಸ, ಮಹಿಳಾ ಅಧಿಕಾರಿಗಳನ್ನೇ ಒದ್ದು ಓಡಿಸುವ ಅಥವಾ ಅವರ ಕೊರಳ ಪಟ್ಟಿಗೆ ಕೈ ಹಾಕುವಂತ ಕೆಲಸ, ಇವೆಲ್ಲ ಯಾರು ಮಾಡ್ತಾ ಇದ್ದಾರೆ? RSSನವ್ರು ಮಾಡ್ತಾ ಇದ್ದಾರಾ? ಯಾರು ಮಾಡ್ತಾ ಇದ್ದಾರೆ? ಇವ್ಯಾವುದರ ಗೊಡವೆಯೂ ಇಲ್ಲ. ಕರಾವಳಿಗೆ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ ಅಂತ ಆದ್ರೆ ಕೋಮು ಗಲಭೆ ಕಾರಣ. ಕೋಮು ಗಲಭೆಯನ್ನ ಕೇವಲ RSS BJP ಮಾಡ್ತಾ ಇದೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ದಾಖಲೆ ಇದೆ? ಆಮೇಲೆ ನೀವು ಕರಾವಳಿಯನ್ನ ಏನಂತ ಭಾವಿಸಿದಿರಿ? ಕರಾವಳಿ ಇವತ್ತು ಬೆಂಗಳೂರಿನ ನಗರಕ್ಕೆನೆ ಪೈಪೋಟಿ ಕೊಡುವ ಮಟ್ಟಕ್ಕೆ ಅಭಿವೃದ್ಧಿ ಹೊಂದ್ತಾ ಇದೆ. ಕರಾವಳಿಯಲ್ಲಿ ಏನಿಲ್ಲ ಏನುಂಟು ಅಂತ ಕೇಳಿದ್ರೆ ನಿಮ್ಮ ಕ್ಷೇತ್ರ ಬಿಡಿ, ನಿಮ್ಮ ಕಾಂಗ್ರೆಸ್ಸಿನವರು ಪ್ರತಿನಿಧಿಸುವ ಪ್ರತಿಯೊಂದು ಕ್ಷೇತ್ರಕ್ಕಿಂತ ಅದು ಅತ್ಯಂತ ಉತ್ತಮ ಸ್ಥಿತಿಯಲ್ಲಿ. ಕರಾವಳಿಯವರ ಉದ್ಯಮಶೀಲತೆ, ಪರಿಶ್ರಮ ಮತ್ತು ತಮ್ಮ ಮೇಲೆ ನಂಬಿಕೆ ಇಟ್ಟು ಬದುಕನ್ನು, ಸಮಾಜವನ್ನು ಗೆಲ್ಲುವಂತ ಅವರ ಆ ಶ್ರಮ ಸಂಸ್ಕೃತಿ ಇದೆಯಲ್ಲ, ಅದನ್ನ ನೋಡಿ ನಿಮ್ಮಂಥವ್ರು ಕಲಿಬೇಕು. ಕರಾವಳಿ ಯಾವ ದೃಷ್ಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇಲ್ಲ, ಕರಾವಳಿಯಲ್ಲಿ ಯಾವ ಉದ್ಯಮ ಇನ್ನೂ ನೆಲೆಗೊಂಡಿಲ್ಲ, ಕರಾವಳಿಯ ಉದ್ಯಮಶೀಲತೆ, ಕರಾವಳಿಯ ಅಭಿವೃದ್ಧಿಯನ್ನ ಯಾವ ಮಟ್ಟದಲ್ಲಿ ಮಾಡಿದೆ ಅನ್ನುವಂತ ಕನಿಷ್ಠ ಮಟ್ಟದ ಪ್ರಜ್ಞೆ ನಿಮಗಿದೆಯಾ? ಇವೆಲ್ಲವೂ ನಾನು ಕೇಳುವ ಪ್ರಶ್ನೆ ಅಲ್ಲ. ಬಿಜೆಪಿಗರು ಕೇಳ್ತಾ ಇದ್ದಾರೆ, ಕರಾವಳಿಗರು ಕೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಿಯಾಂಕಾ ಖರ್ಗೆ ಅವರನ್ನ ಅಟ್ಟಾಡಿಸಿಕೊಂಡು ಉತ್ತರಿಸ್ತಾ ಇದ್ದಾರೆ, ಕಂಪ್ಯಾರಿಸನ್ ಅನ್ನ ಮಾಡ್ತಾ ಇದ್ದಾರೆ, ಕಂಪ್ಯಾರಿಟಿವ್ ಸ್ಟಡಿಯನ್ನ ಮುಂದಿಡ್ತಾ ಇದ್ದಾರೆ, ದಾಖಲೆಗಳನ್ನ ಇಟ್ಟು ಮಾತಾಡ್ತಾ ಇದ್ದಾರೆ. ಕರಾವಳಿಗರನ್ನ ಅವಮಾನಿಸುವ ಕೆಲಸವನ್ನ, ಕರಾವಳಿಯನ್ನ ಅವಮಾನಿಸುವ ಕೆಲಸವನ್ನ, ಕರಾವಳಿಯನ್ನ ಮುಟ್ಟುವ ಕೆಲಸವನ್ನ ಮಾಡಬೇಡಿ, ಜಾಗ್ರತೆ ಅನ್ನುವಂಥ ಒಂದು ಜಾಗಂಟೆಯನ್ನ ಸಾಮೂಹಿಕವಾಗಿ ಮೊಳಗಿಸಿದ್ದಾರೆ, ದಾಖಲೆ ಸಮೇತ. ಏನದು? ಆ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆಧಾರವಾಗಿ ಬಾಯಿಗೆ ಬಂದ ಹಾಗೆ ಮಾತಾಡುವುದು ಸುಲಭ, ದಕ್ಕಿಸಿಕೊಳ್ಳುವುದು ಕಷ್ಟ. ಈಗ ಏನಾಗಿದೆ, ಬಿಜೆಪಿಗರು, ಕರಾವಳಿಗರು ಏಕಕಾಲದಲ್ಲಿ ಏಕಗಂಟಿನಲ್ಲಿ ಕೇಳ್ತಾ ಇದ್ದಾರೆ, 70ರ ದಶಕದಿಂದ ಚಿತ್ತಾಪುರ, ಗುರುಮಿಟ್ಕಲ್, ಕಲಬುರ್ಗಿ ಯಾವ ರಾಜಕೀಯದ ಪಟುಗಳು ಆಳ್ತಾ ಇದ್ದಾರೆ? ಯಾವ ವಂಶ ರಾಜಕಾರಣ ಆಳ್ತಾ ಇದೆ? ಕಲಬುರ್ಗಿ, ಗುರುಮಿಟ್ಕಲ್, ಚಿತ್ತಾಪುರದಲ್ಲಿ ಕನಿಷ್ಠ ಮಟ್ಟದ ಸೌಲಭ್ಯ ಇದೆಯಾ? ರೋಡ್ ಇದೆಯಾ? ಬೆಳಕಿದೆಯಾ? ನೀರಿದೆಯಾ? ಉದ್ಯೋಗ ಇದೆಯಾ? ಶೈಕ್ಷಣಿಕವಾದ ಸೌಲಭ್ಯಗಳಿದೆಯಾ? ಏನಿದೆ? ಮಾನವನ ಕನಿಷ್ಠ ಮಟ್ಟದ ಬದುಕಿನ ಸೂಚ್ಯಂಕದಲ್ಲಿ ಇಡೀ ದೇಶದಲ್ಲೇ ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ. ಅಷ್ಟೇ ಅಲ್ಲ, ಕಲಬುರ್ಗಿ ಅತ್ಯಂತ ಹಿಂದುಳಿದಿದೆ. ಇದು ದಾಖಲೆ. 9 ಬಾರಿ ಆರಿಸಿ ಬಂದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. AICC ಅಧ್ಯಕ್ಷತೆಯಿಂದ, ಪಕ್ಷದ ಜವಾಬ್ದಾರಿಯಿಂದ ಕೇಂದ್ರ ಮತ್ತು ರಾಜ್ಯದಲ್ಲಿ ಪ್ರತಿ ಒಂದು ಸಚಿವ ಪದವನ್ನು ಪಡೆದಿದ್ದಾರೆ, ಪ್ರತಿ ಒಂದು ಅಧಿಕಾರವನ್ನು ಅನುಭವಿಸಿದ್ದಾರೆ. ಮತ್ತೆ ಎಲ್ಲಿದ್ದವರು ಹೇಗಾದರು ಅನ್ನುವುದರ ಮಟ್ಟಕ್ಕೆ ಇಡೀ ಕಲ್ಯಾಣ ಕರ್ನಾಟಕ ಮತ್ತು ಕರ್ನಾಟಕದಲ್ಲೇ ಅತ್ಯಂತ ಆರ್ಥಿಕವಾಗಿ ಸುಭದ್ರ ಸ್ಥಾನದಲ್ಲಿರುವಂಥ
ಒಂದು ಕುಟುಂಬ ಏನಾದ್ರು ಇದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬ. ಆದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಏನು ಮಾಡಿದ್ದೀರಿ? 71ರಿಂದ ನೀವು ರಾಜಕಾರಣದಲ್ಲಿದ್ದೀರಿ, ಅರ್ಧ ಶತಮಾನವನ್ನ ದಾಟಿದ್ದೀರಿ. ಆದರೆ ಕಲಬುರಗಿ ಇದೇ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳನ್ನ ಹೊಂದಿದ ಜಿಲ್ಲೆ. ಇದು ನಾವ್ಯಾರು ಹೇಳುವಂಥದ್ದಲ್ಲ. ನಿಮ್ಮ ಸರ್ಕಾರಕ್ಕೆ ಡಾಕ್ಟರ್ ಗೋವಿಂದ ರಾವ್ ವರದಿ ಕೊಟ್ಟಂತ ವರದಿಯಲ್ಲಿ ಕಲಬುರಗಿಯ ಎಲ್ಲಾ ತಾಲೂಕುಗಳು ಅತಿ ದುಳಿದ ಪಟ್ಟಿಯಲ್ಲಿದೆ. ಇದು ನಿಮಗೆ ಶೇಮ್ ಅಲ್ವಾ? ಇದು ಆತ್ಮಾವಲೋಕನಕ್ಕೆ ಈಡು ಮಾಡುವ ಪ್ರಶ್ನೆ ಅಲ್ವಾ? ಇದು ಒಂದು ಇದೇ ಶಿವಮೊಗ್ಗದ ಸಂಸದ ರಾಘವೇಂದ್ರ ಏನ್ ಮಾಡಿದ್ದಾರೆ ಅಂತ ನೋಡಿ. ಪ್ರತಾಪ್ ಸಿಂಹ ಇತ್ತೀಚೆಗೆ ಸಂಸದರಾಗಿ 2 ಅವಧಿಯನ್ನ ಮುಗಿಸಿದವರು. ಅವರು ಅವರ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ ಅಂತ ನೋಡಿ. RSS ಅನ್ನ ಬೈಯುವುದು, ಬಿಜೆಪಿಯನ್ನ ಬೈಯುವುದು, ಸನಾತನ ಧರ್ಮವನ್ನ ಬೈಯುವುದು, ಬಾಯಿಗೆ ಬಂದಾಗೆ ಮಾತಾಡುವುದಲ್ಲ. ನಿಮ್ಮ ಕಾಲ್ಬುಡಕ್ಕೆ ಹೊಲಸು ಕೊಳತು ನಾರ್ತಾ ಇದೆ. ದಕ್ಷಿಣ ಕನ್ನಡದ ಬಗ್ಗೆ ಮಾತಾಡ್ತೀರಿ, ಕರಾವಳಿಯ ಬಗ್ಗೆ ಮಾತಾಡ್ತೀರಿ. ಕರಾವಳಿಯಲ್ಲಿ ಕೋಮು ಗಲಭೆ ಅನ್ನುವಂತ ಒಂದು ಕೋಮು ರಾಕ್ಷಸನನ್ನ ತೋರಿಸಿ ಕರಾವಳಿಯನ್ನ ಅವಮಾನ ಮಾಡುವುದರ ಜೊತೆಗೆ ಕರಾವಳಿಗೆ ಬರುವಂತ ಇನ್ವೆಸ್ಟ್ಮೆಂಟ್ ಅನ್ನ ITBT ಸಚಿವರಾಗಿ ನೀವೇ ತಡಿತಾ ಇದ್ದೀರಿ. ಆಯ್ತು, ITBT ಸಚಿವರಾಗಿ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದೀರಿ? ಚಕ್ರವರ್ತಿ ಸೂಲಿಬೆಲೆ ಹೇಳ್ತಾರೆ, ITBT ಕಂಪನಿಗಳೆಲ್ಲ ಕಲಬುರಗಿಯಲ್ಲಿ ತುಂಬಿ ತುಳುಕ್ತಾ ಇದೆ, ನೋಡ್ಬಿಡಿ. ನಿಮ್ಮ ಮಾತಿಗೆ ಪ್ರತಿಕ್ರಿಯೆ. ನಿಂತಲ್ಲಿ ಕುಂತಲ್ಲಿ ಈ ದೇಶದ 87% ಹಿಂದೂಗಳನ್ನ ಎಷ್ಟು ಅವಮಾನಿಸ್ತೀರಿ? RSS ಈ ದೇಶದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡಿ ನೋಡೋಣ. ನೀವಿಷ್ಟು ಅಭಿವೃದ್ಧಿ ಹೊಂದಿದ್ರಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲ್ಸ್ತರದಲ್ಲಿ ನಿಂತು ಇವತ್ತು ರಾಜಕಾರಣ ಮಾಡ್ತಿರಲ್ಲ. ಬಿಜೆಪಿ ಅವರು ಕೇಳಿದ್ರು ನಿಮ್ಮನ್ನೊಮ್ಮೆ, ಮೀಸಲು ಕ್ಷೇತ್ರವನ್ನೇ ಯಾಕೆ ಆಯ್ದುಕೊಳ್ತೀರಿ? ಮೀಸಲು ಕ್ಷೇತ್ರದಿಂದಲೇ ಯಾಕೆ ಆಯ್ಕೆಯಾಗಿ ಬರ್ತೀರಿ? ಜನರಲ್ ಕೆಟಗರಿಯಲ್ಲಿ ಬಂದು ಸೆಣಸಿ ಆ ಪಂಥಾವನವನ್ನ ಸ್ವೀಕರಿಸುವ ತಾಕತ್ ನಿಮಗಿದೆಯಾ ಅಂತ ಕೇಳಿ. ಆಮೇಲೆ ಎಂಥ ನಾಚಿಕೆಗೇಡಿನ ಪ್ರಶ್ನೆ ಅಂತಂದ್ರೆ ಬಿಜೆಪಿ ಅವರು ಅದನ್ನ ಬಹಳ ಕಟುವಾಗಿ ಹೇಳ್ತಾ ಇದ್ದಾರೆ. ಸ್ವ ಚಿಂತನೆ, ಬುದ್ಧಿವಂತಿಕೆ, ಪರಿಶ್ರಮ, ಯಾವ ರಾಜಕಾರಣ, ಯಾವ ರಾಜಕೀಯ ಪಕ್ಷಗಳನ್ನು, ರಾಜಕಾರಣಿಗಳನ್ನು ತಮ್ಮ ಉದ್ಧಾರಕ್ಕಾಗಿ ಓಲೈಸ್ತೇನೆ, ನಮ್ಮ ಬದುಕನ್ನ ನಾವು ಕಟ್ಟಿಕೊಳ್ಳುವ ಮೂಲಕ ಇಡೀ ಸಮಾಜವನ್ನ, ಇಡೀ ಕರಾವಳಿಯನ್ನ ಕಟ್ಟಿದಂತ ಶ್ರೇಯಸ್ಸು, ಹೆಗ್ಗಳಿಕೆ, ಸ್ವಾಭಿಮಾನ ಏನಾದರೂ ಇದ್ರೆ ಅದು ಕರಾವಳಿಗರದ್ದು. ನೆನಪಿಡಿ, ನಮ್ಮ ಕರಾವಳಿಗರ ಸ್ವಾಭಿಮಾನವನ್ನ ಕೆಣಕ್ಲಿಕ್ಕೆ ಬರಬೇಡಿ, ಅವಮಾನ ಮಾಡಲಿಕ್ಕೆ ಬರಬೇಡಿ ಅಂತ ಬಿಜೆಪಿ ಅತ್ಯಂತ ಒಕ್ಕೊರಲಿನಿಂದ ಪ್ರತಿಕ್ರಿಯಿಸಿದೆ. ಇಡೀ ಕರಾವಳಿಗರು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಕರ್ಸ್ ಹೋಗಿದ್ದಾರೆ. ಒಂದು ಪ್ರಶ್ನೆಯನ್ನ ಕೇಳಬಹುದು ನಿಮಗೆ, ಒಂದೇ ಒಂದು ಪ್ರಶ್ನೆ, ಹೆಚ್ಚು ಬೇಡ. ನಿಮ್ಮ ಕರಾವಳಿಯನ್ನ ಕಂಪ್ಯಾರಿಟಿವ್ ಆಗಿ ಕಲಬುರಗಿಯನ್ನ ನೋಡಿದ್ರೆ ಕಲಬುರಗಿಯಲ್ಲಿ ಕತ್ತಲು ಮನೆ ಮಾಡಿದೆ, ಕರಾವಳಿಯಲ್ಲಿ ಬೆಳಕು ಮನೆ ಮಾಡಿದೆ. ನೆನಪಿಡಿ, ನೀವು ನಿಮ್ಮ ಕ್ಷೇತ್ರಕ್ಕೆ ಏನನ್ನ ಕೊಟ್ಟಿದ್ದೀರಿ ಅನ್ನುವಂಥ ಒಂದು ಲಿಸ್ಟ್ ಕೊಡಿ ಅಂತಂದ್ರೆ ನಿಮಗೆ 4 ಒಳ್ಳೆಯ ಕೆಲಸವನ್ನ ಹೇಳುವ ನೈತಿಕತೆ ಇಲ್ಲ. ನಿರುದ್ಯೋಗ ತಾಂಡವಾಡ್ತಾ ಇದೆ. ಯುವಕ ಯುವತಿಯರಿಗೆ ಶೈಕ್ಷಣಿಕವಾದ ಸೌಲಭ್ಯಗಳಿಲ್ಲ. ಯಾವುದೇ ವೃತ್ತಿಪರವಾದಂಥ ಶೈಕ್ಷಣಿಕತೆಯ ಒಂದು ಆವರಣವನ್ನು ಸಿದ್ಧಿಸುವಂತ ತಾಕತ್ತು ನಿಮಗಿಲ್ಲ. ಇಡೀ ಕಲಬುರಗಿ, ಚಿತ್ತಾಪುರ, ಗುರುಮಿಟ್ಕಲ್ ಸಂಪೂರ್ಣವಾಗಿ ಅಭಿವೃದ್ಧಿ ಶೂನ್ಯತೆಯಿಂದ ಬಳಲಿ ಬೆಂಡಾಗಿ ಹೇಸಿಗೆ ಹುಟ್ಟಿಸುವ ಮಟ್ಟಕ್ಕೆ ಆ ಕ್ಷೇತ್ರ ನಿಂತಿದೆ. 71ರಿಂದ ರಾಜಕೀಯವನ್ನ ಮಾಡ್ತಾ ಇದೆ ನಿಮ್ಮ ಕುಟುಂಬ ಬೆಳೆದಿದೆ. ಆದರೆ ಪರ್ಯಾಯವಾಗಿ 71 ಅಂತಂದ್ರೆ ಹೆಚ್ಚು ಕಮ್ಮಿ 56 ವರ್ಷಗಳು, 56 ವರ್ಷ ನೀವು ಆ ಕ್ಷೇತ್ರಕ್ಕೆ ಏನನ್ನ ಕೊಟ್ಟಿದ್ದೀರಿ? ಇದು ಪ್ರಶ್ನೆ. ಏನನ್ನ ಕೊಟ್ಟಿದ್ದೀರಿ? ಎಷ್ಟರ ಮಟ್ಟಿಗೆ ಲಜ್ಜೆಗೇಡಿತನ ಅಂದ್ರೆ ಇತ್ತೀಚೆಗೆ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ DCM ಶಿವಕುಮಾರ್ ಹೇಳ್ತಾರೆ, ನಾನು ಮತ್ತೊಮ್ಮೆ ಕರಾವಳಿ ಕರ್ನಾಟಕದಲ್ಲಿ ಹುಟ್ಟಬೇಕು, ಎಂಥ ಸಮೃದ್ಧತೆ, ಎಂಥ ಒಂದು ಪರಿಸರ, ಎಂಥ ಧೀಮಂತಿಕೆ, ಎಂಥ ಒಂದು ಇತಿಹಾಸ, ಹಾಗೆ ಹೀಗೆ ಅಂತ ಮಾತಾಡಿದಾಗ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ನೀವು ಹುಟ್ಟುವುದು ಗಿಟ್ಟುವುದು ಎಲ್ಲ ಬಿಟ್ಟುಬಿಡಿ, ಹಳೆ ಮೈಸೂರು ಕರ್ನಾಟಕಕ್ಕೆ ನೀವು ಏನು ಫಂಡನ್ನು ಅಭಿವೃದ್ಧಿಗೆ ಮೀಸಲಾಗಿಡ್ತೀರಿ, ಕನಿಷ್ಠ ಮಟ್ಟ ಅದರ 75% ನಮಗೆ ಕೊಡಿ. ಕರಾವಳಿ ಕರ್ನಾಟಕದ ಅಭಿವೃದ್ಧಿಗೆ ಒಂದು ಸಣ್ಣ ಮನಸ್ಸು ಮಾಡಿ, ನಮಗೆ ಫಂಡನ್ನು ಕೊಡಿ, ನಮ್ಮ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ ಅಂತ ಗೋಗರೆದ್ರು. ನಾಚಿಕೆ ಆಗಬೇಡ. 56-60 ವರ್ಷಗಳ ಕಾಲ ರಾಜಕೀಯವನ್ನ ಮಾಡಿದ್ದೀರಿ.
ಅವಿಚ್ಛಿನ್ನವಾಗಿ ಸೋಲಿಲ್ಲದ ಸರದಾರ ಅಂತ ಗೆದ್ದು ಬಂದಿದ್ದೀರಿ. ಮುಖ್ಯಮಂತ್ರಿಯ ಒಂದು ಪದವಿಯನ್ನು ಬಿಟ್ಟರೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಎಲ್ಲ ಸೌಲಭ್ಯ ಸೌಕರ್ಯ ಎಲ್ಲವನ್ನು ಅನುಭವಿಸಿದ್ದೀರಿ. ಕಾಂಗ್ರೆಸ್ ಎಲ್ಲವನ್ನು ಕೊಟ್ಟಿದೆ. ಆದರೆ ನೀವು ಕರಾವಳಿ ಕರ್ನಾಟಕದವರಿಗೆ ಇವತ್ತು ಮಾತಾಡುವಂಥ ಪ್ರಿಯಾಂಕಾ ಖರ್ಗೆ ಅವರ ಮಾತಿಗೆ ಸ್ವತಃ ತಂದೆಯವರೇ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅರ್ಧಕ್ಕೂ ಹೆಚ್ಚು ಶತಮಾನ ಆಳದಂಥ ನಿಮ್ಮ ಕ್ಷೇತ್ರಕ್ಕೆ ಇವತ್ತು DK ಶಿವಕುಮಾರ್ ಅಂತ ಜೂನಿಯರ್, ನಿಮಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹೋಲಿಸಿದ್ರೆ ಜೂನಿಯರ್. ನಿಮ್ಮ ಸರ್ಕಾರವೇ ಇದೆ, ನೀವು AICC ಅಧ್ಯಕ್ಷರಾಗಿದ್ದೀರಿ. ನಿಂತಲ್ಲಿ ಕುಂತಲ್ಲಿ ಏನು ಮೋದಿಯವರನ್ನು ಕ್ರಿಟಿಸೈಸ್ ಮಾಡ್ತೀರಿ, ಅವಾಚ್ಯ ಶಬ್ದಗಳಿಂದ ಬೈತೀರಿ. ಮಗನಂತೂ ನಿರುದ್ಯೋಗ ಅಂತ ಬಂದಾಗ ಮೋದಿಯವರನ್ನು ಕಡಗೋಲ್ಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಿಮ್ಮ ಕ್ಷೇತ್ರದಲ್ಲಿ 4 ಉದ್ಯೋಗ ಸೃಷ್ಟಿಸುವ ತಾಕತ್ತಿಲ್ಲ, ಒಂದು ಕನಿಷ್ಠ ಮಟ್ಟದ ರೋಡಿನ ಸೌಲಭ್ಯವನ್ನು ಮಾಡುವ ತಾಕತ್ತಿಲ್ಲ, ಬೆಳಕಿಲ್ಲ, ನೀರಿಲ್ಲ, ಮಹಿಳೆಯರಿಗೆ ಬೇಕಾದಂಥ ಟಾಯ್ಲೆಟ್ಗಳ ಸೌಲಭ್ಯ ಮೋದಿಯವರು ಮಾಡಬೇಕಾಯ್ತು. ಇಂಥ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ಇದೆ, ಆದರೂ ಕೂಡ ನೀವು ಸೆರೆಗೊಡ್ಡು ಬಿಡ್ತಾ ಇದ್ದೀರಿ. ಮೈಸೂರು ಕರ್ನಾಟಕ ಹಳೆ ಮೈಸೂರು ಕೊಡುವಂಥ ಫಂಡ್ಗಳಲ್ಲಿ ನಮಗೊಂದು 75% ಆದರೂ ಕೊಡಿ, ನಮ್ಮ ಕರಾವಳಿ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಿ ಅಂಥೇಳಿ ಬೇಡಿಕೊಳ್ಳುವಂಥ ಪರಿಸ್ಥಿತಿ ಒಬ್ಬ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬರ್ತದೆ ಅಂತ ಆದರೆ, ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ, ಕರಾವಳಿ ಕರ್ನಾಟಕದ ಬಗ್ಗೆ ಮಾತಾಡುವ ನೀವು ಕಲ್ಯಾಣ ಕರ್ನಾಟಕದ ಬಗ್ಗೆ ಏನು ಕಡ್ದು ಕಟ್ಟಾಕಿದ್ದೀರಿ? 56 ವರ್ಷಗಳಕ್ಕಿಂತ ಹೆಚ್ಚು ರಾಜಕೀಯದಲ್ಲಿದ್ದಂಥ ನಿಮ್ಮ ಕುಟುಂಬದ ಅಭಿವೃದ್ಧಿಯನ್ನು ಬಿಟ್ಟರೆ, ವಂಶಾಡಳಿತವನ್ನು ಮುಂದುವರಿಸುವಂಥ ತರೀಕವನ್ನು ಬಿಟ್ಟರೆ, ಕರಾವಳಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕರಾವಳಿ ಕಟ್ಟುವುದಕ್ಕೆ ತನ್ನ ತನು ಮನ ಧನವನ್ನು ವಿನಿಯೋಗಿಸ್ತಾ ಇದ್ದಾನೆ. ಕರಾವಳಿಯ ಧಾರ್ಮಿಕತೆಯ ಬಗ್ಗೆ ಮಾತಾಡ್ತೀರಿ, ಕರಾವಳಿಯ ಧರ್ಮಬೀರುಗಳ ಬಗ್ಗೆ ಮಾತಾಡ್ತೀರಿ, ಕರಾವಳಿಯ ಇಡೀಯದಾದಂಥ RSSನ ಚಟುವಟಿಕೆ ಬಗ್ಗೆ ಮಾತಾಡ್ತೀರಿ. ನೆನಪಿಡಿ, ಹಿಂದೂ ಹೆಣ್ಣು ಮಕ್ಕಳು ಕರಾವಳಿಯಲ್ಲಿ ತಲೆ ಎತ್ತಿ ತಿರುಗಾಡ್ತಾ ಇದ್ದಾರೆ ಅಂತಾದರೆ, ಸ್ವಾಭಿಮಾನದಿಂದ ಇವತ್ತು ಬದುಕ್ತಾ ಇದ್ದಾರೆ ಅಂತಾದರೆ, ಅದು ಕೇವಲ RSSನ ಪಥಸಂಚಲನದ, RSSನ ಕಾರ್ಯವೈಖರಿಯ, RSSನ ಸೇವಾ ಮನೋಭಾವದ, RSSನ ಧರ್ಮ ಪ್ರಜ್ಞೆಯ ಕಟಿಬದ್ಧತೆಯ ಪರಿಣಾಮ. ಯಾವ ರೀತಿಯಲ್ಲಿ ಅರ್ಥೈಸ್ಕೊಂಡಿದ್ದೀರಿ? ಈ ಎಡಪಂಥೀಯರು, ಬುದ್ಧಿಜೀವಿಗಳು, ಅವರು ಇವರು ಹೇಳ್ತಾರೆ ಅಂತೇಳಿ ಹಿತ್ತಾಳೆ ಕಿವಿಯನ್ನು ಇಟ್ಕೊಂಡು ಯಾವುದೇ ಅಧ್ಯಯನ, ಯಾವುದೇ ಒಂದು ತಳಮಟ್ಟದ ಶೋಧ ಯಾವುದೂ ಇಲ್ಲದೇ ಕರಾವಳಿಯ ಬಗ್ಗೆ ಮಾತಾಡಬೇಡಿ. ಕರಾವಳಿಗರು ಕ್ಷಮಿಸುವುದಿಲ್ಲ, ನೆನಪಿಡಿ. BJP ಮತ್ತು ಕರಾವಳಿಯ ಇಡೀ ಜನಸಮುದಾಯ ಇವತ್ತು ಪ್ರತಿಯೊಂದು ದಾಖಲೆಯನ್ನು ಇಟ್ಕೊಂಡು ಕಲಬುರಗಿ ಯಾವ ಮಟ್ಟದಲ್ಲಿ ಹಿಂದುಳಿದಿದೆ, ಕಲಬುರಗಿ ಎಷ್ಟು ಕತ್ತಲೆಯಲ್ಲಿದೆ, ಕಲಬುರಗಿಯ ಎಷ್ಟು ಅಭಿವೃದ್ಧಿಯ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮರೆತು ಹೋದಂಥ ಪ್ರದೇಶ ಆಗಿದೆ ಅನ್ನೋದನ್ನು ಅಂಕಿಅಂಶ ಸಮೇತ ಉತ್ತರಿಸ್ತಾ ಇದ್ದಾರೆ. ನಿಮ್ಮ ಕಾಲುಬುಡಕ್ಕೆ ನರರಾಕ್ಷಸರ ಕೊಳೆತ ಮಾಂಸ ಅಲ್ಲಿ ಬಿದ್ದು ನಾರ್ತಾ ಇದೆ. ನೀವು ಕರಾವಳಿವರೆಗೆ ಮಾತಾಡ್ತೀರಿ. ಕರಾವಳಿಗೆ ಕೋಮುಗಲಭೆಯ ಒಂದು ರಾಕ್ಷಸನನ್ನು ಅಂಟಿಸುವ ಕೆಲಸ ಮಾಡ್ತಿದ್ದೀರಿ. ಕರಾವಳಿಯಲ್ಲಿ ಎಷ್ಟು ಕೋಮುಗಲಭೆ ಆಗಿದೆ? ರಾಜ್ಯದ ಬೇರೆ ಬೇರೆ ಕಡೆ ಕೋಮುಗಲಭೆ ಆಗ್ಲಿಲ್ವೇನೋ? ಮೈಸೂರಿನ ಉದಯಗಿರಿ ನೆನಪಿಲ್ವಾ ನಿಮಗೆ? ಶಿವಮೊಗ್ಗದ ರಾಗಿಗುಡ್ಡ ನೆನಪಾಗುದಿಲ್ವಾ? ಹೊಸಪೇಟೆ ನೆನಪಾಗುದಿಲ್ವಾ? ಹುಬ್ಬಳ್ಳಿಯಲ್ಲಿ ನೆನಪಾಗುದಿಲ್ವಾ? ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದವರನ್ನ ದೇ ಆರ್ ಇನ್ನೋಸೆಂಟ್ ಅಂತ ಬಿಡಲಿಕ್ಕೆ ಹೊರಟಿದ್ರಲ್ಲ, ಕೆಲವರನ್ನ ಬಿಟ್ರಿ. ಏನು ಕರಾವಳಿಯಲ್ಲಿ ಮಾತ್ರ ಕೋಮುಗಲಭೆನಾ? ಅಥವಾ ಕರಾವಳಿಯಲ್ಲಿ ಕೋಮುಗಲಭೆ ಆಗುವುದಕ್ಕೆ ಹಿಂದೂ ಸಂಘಟನೆಗಳು, ಹಿಂದೂಗಳು ಮಾತ್ರ ಕಾರಣ ಏನು? ನಿಮ್ಮ ಬ್ರದರ್ಸ್ಗಳು ಕಾರಣ ಇಲ್ವಾ? SDPI ಕಾರಣ ಅಲ್ವಾ? ಸತ್ಯಕ್ಕೆ ಯಾವ ರೀತಿಯ ತೇಪೆ ಹಾಕ್ತೀರಿ? ಸತ್ಯವನ್ನ ಸತ್ಯ ಅಂತ ಒಪ್ಪಿಕೊಳ್ಳುವ ಜಾಯಮಾನದಿಂದ ಕಾಂಗ್ರೆಸ್ ದೂರ ಹೋಗಿ ಬಹಳಷ್ಟು ವರ್ಷಗಳೇ ಆಗುತ್ತೆ. ಈಗ ಸತ್ಯಮೇವ ಜಯತೆ ಅಲ್ಲ, ಅಸತ್ಯಮೇವ ಜಯತೆ. ಅಮೆರಿಕದೊಟ್ಟಿಗಿನ ಟ್ರೇಡ್, ಅದರ ಒಪ್ಪಂದವನ್ನ ಇಟ್ಕೊಂಡು ಮಾತಾಡಿ ಹೇಗೆ ಬೆತ್ತಲಾದ್ರಿ? RSSನ ಬಗ್ಗೆ, ಪಥಸಂಚಲನದ ಬಗ್ಗೆ ಭಯಂಕರ ಹುಂಕರಿಸಿದ್ರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರೇ. ಕೊನೆಗೂ ಸಿಕ್ಕಿದ್ದೇನೋ ನಿಮಗೆ? ಶೂನ್ಯ ಸಂಪಾದನೆ, ಧರ್ಮದೇಟು, ಇನ್ನೇನು ಸಿಕ್ಕಿಲ್ಲ. ಕಂಪ್ಲೀಟ್ ಫೇಲಿಯರ್ ಆದ್ರಿ, ನಗೆಪಾಟ್ಲಾದ್ರಿ. ಆದ್ರೆ ಮತ್ತೆ ಬೆಂಬಿಡದ ರಾಕ್ಷಸನಂತೆ ಮತ್ತೆ RSSನನ್ನೇ ಹಿಡ್ಕೊಂಡು ಮಾತಾಡ್ತೀರಿ. ನಿಮಗೆ ಜನಪ್ರಿಯತೆ ಬೇಕು, ನಿಮ್ಮ ದೌರ್ಬಲ್ಯಗಳನ್ನು ಮರೆಮಾಚ್ಕೋಬೇಕು. ನಿಮ್ಮ ಇಲಾಖೆಯಲ್ಲಿ ನಿಮಗೆ ಕೆಲಸ ಮಾಡಲಿಕ್ಕೆ ಗೊತ್ತಿಲ್ಲ. ಇಲಾಖೆಯ ಕೆಲಸಗಳ ಮೂಲಕ ನಿಮಗೆ ಒಂದು ಸಮಾಜದಲ್ಲಿ ತನ್ನ ಗಣ್ಯತೆಯನ್ನು ಸ್ಥಾಪಿಸಬೇಕು ಅಂತ ಗೊತ್ತಿಲ್ಲ.
ITBT ಇಂಡಸ್ಟ್ರಿ ಪ್ರಾಯುಷ್ಯ ನನಗನ್ನಿಸ್ತದೆ ಈವರೆಗಿನ ಕರ್ನಾಟಕದ ಆಡಳಿತ ಮಾಡಿದಂಥ ಪ್ರತಿಯೊಬ್ಬರ ಸಾಧನೆ ಮತ್ತು ಸಾಧ್ಯತೆಯನ್ನ ಇಟ್ಕೊಂಡು ನೋಡಿದರೆ, SM ಕೃಷ್ಣ ಅವರ ಕಾಲದ ಉಜ್ವಲ ಕಾಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅಳತೆ ಮಾಡಿದರೆ, ನಿಮ್ಮ ಕಾಲದಲ್ಲಿ ಏನಾಗಿದೆ ITBT ಇಂಡಸ್ಟ್ರಿ ಅನ್ನುವಂಥ ಒಂದು ದುರ್ಗತಿಯ ಇಡೀ ಚಿತ್ರ ರಾಜ್ಯದವರಿಗೆ ಸಿಗುತ್ತೆ. ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತಿಲ್ಲ, ಕುರ್ಚಿ ಕದನದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವ ಉಮೇದು, ರಾಹುಲ್ ಗಾಂಧಿ ಅವರನ್ನ ಸಂಪೂರ್ಣವಾಗಿ ಮನಸ್ಸು ಗೆಲ್ಲುವ ಅಟಾಟೋಪ, ಅದಕ್ಕೆ ಬೇಕಾಗಿರೋದು RSS, BJP, ಸನಾತನ. ಅಭಿವೃದ್ಧಿಗಳ ಮೂಲಕ ಅಲ್ಲ, ಒಳ್ಳೆಯ ವ್ಯಕ್ತಿತ್ವದ ಮೂಲಕ ಅಲ್ಲ, ಎಲ್ಲರನ್ನೂ ಮುಟ್ಟಿದಾಗೆ ಕರಾವಳಿಗರನ್ನು ಮುಟ್ಟಿ ನಾನು ಗೆಲ್ತೇನೆ ಅಂತ ಏನಾದರೂ ಭ್ರಮೆ ಇದ್ದರೆ ಅದನ್ನು ಬಿಟ್ಟುಬಿಡಿ. ಕರಾವಳಿಗರು ನಿಮಗೆ ಮೃತ್ಯು ಆಗ್ತಾರೆ, ನೆನಪಿಡಿ. ಸ್ವಾಭಿಮಾನವನ್ನು ಬಿಟ್ಟು ಬದುಕುವ ಜಾಯಮಾನವೇ ಕರಾವಳಿಗರಿಗಿಲ್ಲ. ಮೊದಲು ನಿಮ್ಮ ಕ್ಷೇತ್ರವನ್ನು ಸರಿ ಮಾಡ್ಕೊಳ್ಳಿ, ನಿಮ್ಮ ಇಲಾಖೆಯನ್ನು ಸರಿ ಮಾಡ್ಕೊಳ್ಳಿ. ಇಡೀ ದೇಶವನ್ನ, ಮೋದಿಯನ್ನ, ಕರಾವಳಿಯನ್ನ ಹಳಿಯುವ ಬದಲು ಪ್ರಚಾರ ತೆಗೆದುಕೊಳ್ಳುವ ತೆವಲನ್ನು ಬಿಟ್ಟು ರಚನಾತ್ಮಕವಾದ ಕೆಲಸ ಮಾಡಿ ಅಂತ ಕರಾವಳಿ ಕರ್ನಾಟಕದವರು, ಕರಾವಳಿಗರು, BJPಗರು, ಸನಾತನಿಗಳು ಏಕಕಾಲದಲ್ಲಿ ಸರಿಯಾಗಿ ದಾಖಲೆ ಸಮೇತ ಕೊಡ್ತಾ ಇದೆ. ಅದನ್ನು ಎದುರಿಸುವ ತಾಕತ್ತು ಪ್ರಿಯಾಂಕ ಖರ್ಗೆ ಅವರಿಗೆ ಎಷ್ಟಿದೆ ಅನ್ನೋದು ಕಾಲವೇ ನಿರ್ಧರಿಸ್ತದೆ. ಏನು ಬೇಕಾದರೂ ಮಾತಾಡಿ ದಕ್ಕಿಸ್ಕೊಳ್ಬೋದು ಅಂತ ದಕ್ಷಿಣ ಕನ್ನಡದವರನ್ನ, ಕರಾವಳಿಗರನ್ನ, ಸ್ವಾಭಿಮಾನಿಗಳನ್ನ ಕೆಣಕ್ಲಿಕ್ಕೆ ಬರಬೇಡಿ. ಜಾಗ್ರತೆ. ನಮಸ್ತೆ.